ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. KCET ಅಂಟು ಈಗಾಗಲೇ ಗೊತ್ತಿರುವಾಗಿ ನಿಮಗೆ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದಾದ ತಕ್ಷಣ ಈಗಾಗಲೇ 2 ಡೇಸ್ ಆಯಿತು. ಅಡ್ಮಿಷನ್ ಕೂಡ ಸ್ಟಾರ್ಟ್ ಆಗಿದಾವ. ಅಪ್ ಟು 28ರವರೆಗೂ ಕೂಡ ನಿಮ್ಮದು ಟೈಮ್ ಇದೆ. ಸೊ ಹಂಗಾಗ್ಬಿಟ್ಟು ಕೆಲವೊಂದಿಷ್ಟು ಹುಡುಗರು ನಮ್ಗೆ ಕಮೆಂಟ್ ಆಗ್ತಿದ್ರೆ, ಅಣ್ಣ ನಂದು ಅಡ್ಮಿಷನ್ ಮಾಡಿಸ್ಕೊಂಡು ಬಂದಿದ್ದೀನಿ, ಈಗ ಮತ್ತೆ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಅಂತ ಮಾಡಬೇಕಾ, ಮಾಡದೆ ಹೋದರೆ ನಮ್ದು ಅಡ್ಮಿಷನ್ ಕಂಪ್ಲೀಟ್ ಆಗಲ್ಲ ಅಂತ ಕೇಳ್ತಿದ್ರೆ. ಸೊ ಹಂಗಾಗ್ಬಿಟ್ಟು ನೀವು ಒಂದು ಆಪ್ಷನ್ ಎಂಟ್ರಿ ಪೇಜಲ್ಲಿ ಬರ್ತಿರಲ್ವ, ಸೊ ಆಪ್ಷನ್ ಎಂಟ್ರಿ ಪೇಜಲ್ಲಿ ಬಂದ ತಕ್ಷಣ ನಿಮ್ಮ ಅಡ್ಮಿಷನ್ ಅಂತ ಒಂದು ಪೇಜ್ ಕಾಣಿಸ್ತಿದೆ ನೋಡಿ. ಈ ರೀತಿ ಈ ಅಡ್ಮಿಷನ್ ಕೆಳಗಡೆ ಕಾಣಿಸುತ್ತೆ ಅಂದರೆ ಅಡ್ಮಿಷನ್ ಕೆಳಗಡೆ ಒಂದು ಚಾಯ್ಸ್ ಎಂಟ್ರಿ ಅಂತ ಇರ್ತದೆ. ಚಾಯ್ಸ್ ಎಂಟ್ರಿ ಮಾಡಿ ಆದ ತಕ್ಷಣ ನಿಮ್ಗೆ ಒಂದು ಏನಪ್ಪ ಅಂದರೆ ಒಂದು ಚಲನ್ ಬರ್ತದೆ. ಚಲನ್ ಡ್ರಾ ಮಾಡಿ ನಾಳೆ ಕೆಲವೊಂದಿಷ್ಟು ಹುಡುಗರು ಆನ್ಲೈನ್ ಪೇಮೆಂಟ್ ಕೂಡ ಮಾಡಿರ್ತಾರೆ. ಅವ್ರಿಗೆ ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಕೊಂಡಿರ್ತಾರೆ, ಅಥವಾ ಚಾಲನ್ ಬ್ಯಾಂಕಿಗೆ ದುಡ್ಡು ಆದ್ರೆ ಕಟ್ಟಿ ಬಂದಿರ್ತಾರೆ. ಅದಾದ ತಕ್ಷಣ ಅಡ್ಮಿಷನ್ ಆರ್ಡರ್ ಡ್ರಾ ಮಾಡ್ಕೊಂಡು ವಿತ್ ಡಾಕ್ಯುಮೆಂಟ್ಸ್ ತೊಗೊಂಡು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಿಸ್ಕೊಂಡು ಬಂದಿರ್ತಾರೆ. ಅಡ್ಮಿಷನ್ ಆದ ನಂತರ ಅಡ್ಮಿಷನ್ ಮಾಡಿಸ್ಕೊಂಡು ಬಂದ ನಂತರ ಕೆಲವೊಂದಿಷ್ಟು ಹುಡುಗರಿಗೆ ಡೌಟ್ಸ್ ಬರೋದೇನಂತಂದರೆ, ಇಲ್ಲೊಂದು ಕೆಳಗಡೆ ಒಂದು ಆಪ್ಷನ್ ಬರ್ತಾ ಇದೆ, ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಅಂತ ಕಾಣಿಸ್ತಿದೆ. ನಮಗೆ ಇದು ಮಾಡಲೇಬೇಕಾ, ನೆಸೆಸಿಟಿ ಇದೆ ಅಂತ ಕೆಲವೊಂದಿಷ್ಟು ಹುಡುಗರು ಕೇಳ್ತಿದ್ರೆ, ಇದು ನೋಡ್ರಿ ಅಷ್ಟೇನು ಮಚ್ ಇಂಪಾರ್ಟೆನ್ಸ್ ಅಲ್ಲ. ಮಾಡಿಸ್ಲೇಬೇಕಂತೇನಿಲ್ಲ, ನಿಮ್ಮ ಸಮಾಧಾನಕ್ಕೋಸ್ಕರ ಮಾಡ್ತೀನಿ ಅಂತಂದರೆ ಮಾಡ್ಕೋಬೋದು. ಸಿಂಪಲಾಗಿ ಏನಿಲ್ಲ, ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ್ರೆ ನಿಮ್ಗೇನು ಬರ್ತಂತಂದರೆ ಜಸ್ಟ್ ಯಾವ ಡೇಟಿಗೆ ನೀವು ಅಡ್ಮಿಷನ್ ಆದರೆ, ಅಥವಾ ಅಡ್ಮಿಷನ್ ಆದ್ರೆಲ್ಲ ಫಸ್ಟ್ ಕೇಳುತ್ತೆ. ಎಸ್ ಅಂತ ಬಂತಂದರೆ ಯಾವ ಡೇಟಿಗೆ ಆದ್ರಿ, ಯಾವ ಡೇಟಿಗೆ ಆಗಿ ಅದಾದ ತಕ್ಷಣ ನೀವು ಹೋಗಿರ್ತ ಕಾಲೇಜಲ್ಲಿ ಏನಾದರೂ ಎಕ್ಸ್ಟ್ರಾ ಅಮೌಂಟ್ ಏನಾದರೂ ಕೇಳಿದಾರೆ ಅಂತ ಕೇಳುತ್ತೆ. ಎಕ್ಸ್ಟ್ರಾ ಅಮೌಂಟ್ ಇನ್ ಕೇಸ್ ಕೇಳಿದ್ರೆ ಮತ್ತೆ ಎಷ್ಟು ದುಡ್ಡು ಅಂತ ಕೇಳ್ತದೆ. ಅದನ್ನೆಲ್ಲ ಮತ್ತೆ ಎಲ್ಲನೂ ಡೀಟೇಲ್ಸ್ ಕೇಳುತ್ತೆ. ಒಂದು 4 ಇದಾವೆ, ಎಲ್ಲನೂ ಕೂಡ ಹಾಕಿದ ತಕ್ಷಣ ಸಬ್ಮಿಟ್ ಕೊಡ್ರಿ, ಮುಗೀತು. ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಮಾಡಲೇಬೇಕಂತ ಕಂಪಲ್ಸರಿ ಇಲ್ಲ, ಬಟ್ ಜಸ್ಟ್ ನಿಮ್ಮ ಸಮಾಧಾನಕ್ಕೋಸ್ಕರ ಮಾಡ್ತೀನಿ ಅಂತ ಮಾಡಿರಿ. ಅದೇನು ಮಾಡಲೇಬೇಕಂತ ಏನಿಲ್ಲ. ನಿಮ್ಮ ಕಾಲೇಜಲ್ಲಿ ನೀವು ಹೋಗಿರ್ತಕ್ಕಂಥ ಕಾಲೇಜಿಲ್ಲ ಅನ್ನೋದು ಖಂಡಿತ ನೀವು ಹೋಗಿ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಮಾಡ್ರಿ ಅಂತ ಹೇಳಿದ್ರೆ ಮಾಡಿಸ್ರಿ, ಇಲ್ಲ ಅಂತಂದ್ರೆ ನಡೀತದೆ. ಜಸ್ಟ್ ನೀವು ಅಡ್ಮಿಷನ್ ಮಾಡಿಸಿ ಕಾಲೇಜ್ಗೆ ಹೋಗಿ ಸಬ್ಮಿಷನ್ ಮಾಡಿ ಬಂದಿದ್ರೆ ಅದೇ ಒಂದು ನಿಮ್ಮದೊಂದು ಫೈನಲ್ ಆಗಿರ್ತದೆ. ಇದಿಷ್ಟು ಹುಡುಗರು ಡೌಟ್ಸ್ ಕೇಳೋದು. ಇವಾಗೇನಿಲ್ಲ, ನಿಮ್ದು ಅಡ್ಮಿಷನ್ ಮುಗೀತು, ನಿಮ್ದು ಎಲ್ಲನೂ ಕೂಡ ಕೌನ್ಸ್ಲಿಂಗೇ ಮುಗಿತದೆ, ಮತ್ತೇನು ಕೂಡ ಕೇಳಿದಲ್ಲಿ ನಿಮ್ಮ ಕೆಲಸ ಇಲ್ಲ. ಇನ್ ಕೇಸ್ ಏನಾದರೂ ಅಂದರೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕು, ಚಾಯ್ಸ್ ಕೊಟ್ಟು, ಇನ್ ಕೇಸ್ ಪ್ರೈವೇಟ್ ಕೆಲ ಸೀಟ್ ಸಿಕ್ಕು, ಆಮೇಲೆ ಗೌರ್ಮೆಂಟ್ ಸೀಟ್ ಸಿಕ್ಕಿದ್ರೆ ನಿಮಗೆ ವಾಪಸ್ ದುಡ್ಡನ್ನ ರೀಫಂಡ್ ಮಾಡಬೇಕು. ಅದೊಂದು ನಿಮ್ಮ ಬಾಕಿ ಇರ್ತದೆ. ಕೆಲವೊಂದಿಷ್ಟು ಹುಡುಗರಿಗೆ ಮಾತ್ರ ಹೇಳ್ತಿದ್ದೀನಿ, ಯಾರೆಲ್ಲ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕು, ಈಗಾಗಲೇ ಪೇಮೆಂಟ್ ಮಾಡಿ ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಗೌರ್ಮೆಂಟ್ ಕಾಲೇಜ್ ಈ ರೀತಿ ಸಿಕ್ಕಾಗ ನಿಮಗೆ ವಾಪಸ್ ದುಡ್ಡು ಅನ್ನೋದು ರೀಫಂಡ್ ಆಗಬೇಕು. ಸೊ ಅದು ಅಂಥವ್ರಿಗೆ ಸ್ಟೂಡೆಂಟ್ಸೇ ನಿಮ್ಮದು ಬಾಕಿ ಇರ್ತದೆ ಕೌನ್ಸ್ಲಿಂಗ್ಗೆ. ರಿಮೈನಿಂಗ್ ಎಲ್ಲನೂ ಕೂಡ ನಿಮ್ಮದು ಎಲ್ಲನೂ ಕಂಪ್ಲೀಟ್ ಆಯಿತು ಅಂತ ಹೇಳ್ಬೋದು. ಇವಾಗ ಏನಪ್ಪ ಹೇಳ್ತಾ ಹೋಗ್ತಾನಂದ್ರೆ, ಯಾರೆಲ್ಲ ಇಂಜಿನಿಯರಿಂಗ್ ಮತ್ತು BS ನರ್ಸಿಂಗ್ ಸ್ಟೂಡೆಂಟ್ಸ್ ಇದ್ರು ನಿಮಗೋಸ್ಕರ ನಿಮಗೆ ಟೆಲಿಗ್ರಾಮ್ ಗ್ರೂಪ್ಸ್ ಇದಾವೆ, ಚಾನಲ್ ಇದಾವೆ, ಹೋಗ್ಬಿಟ್ಟು ಜಾಯ್ನ್ ಆಗ್ಬೋದು. ಮುಂದೆ ಎಲ್ಲನೂ ಕೂಡ ನೋಡಿ ಸಿಗ್ತಾವೆ ಅಂತ ಹೇಳ್ತಿದ್ದೀನಿ. ಸರಿ, ಏನಾದರೂ ನಿಮ್ಗೆ ಹಾಸ್ಟೆಲ್ ಮತ್ತು ಸ್ಕಾಲರ್ಶಿಪ್ ಅಪ್ಡೇಟ್ ಬೇಕಂದ್ರೆ ಈಗಲೂ ಒಂದು ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಇಟ್ಕೊಂಡ್ರಿ, ಮುಂದೆ ಎಲ್ಲನೂ ಕೂಡ ಅಪ್ಡೇಟ್ ಬರ್ತಾವೆ. ಅಲ್ಲಿವರೆಗೂ ಚಾನಲ್ ನೋಡ್ತಾ ಟೇಕ್ ಕೇರ್, ಬಾಯ್.